ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದು ಶುಕ್ರವಾರ, ಆಷಾಢ ಶುಕ್ರವಾರ, 2ನೇ ಶುಕ್ರವಾರ. ಮನೆಯಲ್ಲಿ ಅಂತೂ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ, ಸೊ ಆಲ್ರೆಡಿ ನಮ್ಮದು ತಿಂಡಿ ಕೂಡ ಆಗಿದೆ. ಈಗ ಟೈಮ್ ಬಂದು 8:30, 8 ಗಂಟೆಗೆ ರಿತಿಕ್ಷಾನು ಕೂಡ ಹೋಗ್ತಾಳೆ. ಅವಳು ಹೋದ್ಮೇಲೆ ಇನ್ನು ನಾನು ಲೋಕಿ ತಿಂದು, ಇನ್ನು ಲೋಕಿನ ಈಗ ಅಂಗಡಿಗೆ ಕಳಿಸಿದ್ದೀನಿ, ನಾನು ವ್ಲಾಗ್ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ. ಇನ್ನು ಇವತ್ತಿನ ತಿಂಡಿಗೆ ಆ್ಯಕ್ಚುಲಿ ಅನ್ನ ಸಾಂಬಾರು ಮತ್ತು ಇಡ್ಲಿ ಮಾಡಿದ್ದೆ. ಸೊ ಅವಳು ತಿಂದು ಹೊರಟಿದ್ದಾಳೆ. ಆಷಾಢದ ಶುಕ್ರವಾರ ಇವತ್ತು ಸಂಜೆ ಮತ್ತೆ ದೀಪ ಹಚ್ಚೋದಕ್ಕೆ ಹೋಗಬೇಕು. ಮೊದಲನೇ ಆಷಾಢ ಶುಕ್ರವಾರ ಆ್ಯಕ್ಚುಲಿ ನಾನು ಪೂಜೆ ಮಾಡೋ ಹಂಗಿರಲಿಲ್ಲ ಅಂತ ಹೇಳಿ ಮಾಡಿಲ್ಲ. ಈಗ ಆಲ್ರೆಡಿ ಮನೆಯಲ್ಲೆಲ್ಲ ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ನೆಮ್ಮದಿಯಾಗಿ ತಿಂಡಿ ತಿಂದು ಲೋಕಿನ ಕಳಿಸಿದ್ದೀನಿ. ಯಾಕೆಂತ ಹೇಳಿದ್ರೆ 8:30 ಆಗಿದೆ. ಸ್ಕೂಲ್ ಮಕ್ಳು ಇನ್ನೇನು ಬರೋ ಟೈಮ್ ಸ್ಟಾರ್ಟ್ ಆಗುತ್ತಲ್ವ, ಸೊ ಹಾಗಾಗಿ ಕಳಿಸಿದ್ದೀನಿ. ಇನ್ನು ಇವತ್ತಿನ ಬ್ಲಾಗಲ್ಲಿ ನನ್ನ ತಮ್ಮನೇಲಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಗೈಸ್. ಅಫ್ಕೋರ್ಸ್ ಅಕ್ಕ ಅವಮಾನ ಮಾಡಿದ್ದು 2 ವರ್ಷದಲ್ಲಿ 90 ಲಕ್ಷದ ಮನೆ ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಹೆಂಗೆ ಕಟ್ಟಿದ್ರಿ, ಏನು ಕಟ್ಟಿದ್ರಿ, ಅದ್ರ ಬಗ್ಗೆ ಹೇಳಿ ಅಥವಾ ನಮಗೆ ಮೆಸೇಜ್ ಮಾಡಿ ಅಂತ ನನಗೆ ತುಂಬ ಜನ ಸಿಸ್ಟರ್ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ಸ್ ಕೊಡೋಣ ಅಂಥೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಗೈಸ್. ಅದಕ್ಕೂ ಮುಂಚೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬರ್ ಆದಾಗಲೂ ಕೂಡ ನನಗಂತೂ ತುಂಬ ಖುಷಿ ಆಗುತ್ತೆ. ಅಚೀವ್ ಮಾಡಿರೋರಿಗೆ ಬೇರೆ, ನಮಗೇನಂದರೆ ಒಂದು ಫ್ಯಾಮಿಲಿ ಸಿಕ್ತು ಅನ್ನೋ ಅಷ್ಟೇ ಖುಷಿ ಆಗುತ್ತೆ ಗೈಸ್. ಹಾಗಾಗಿ ಸಪೋರ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ನಮಗೂ ಅಷ್ಟೇ ಬೇರೆ ಬೇರೆ ವಿಡಿಯೋಸ್ ಮಾಡೋದಕ್ಕೂ ಒಂದು ಎನ್ಕರೇಜ್ ಸಿಕ್ತಂಗೆ ಆಗ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಕುತ್ಕೊಂಡೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ತುಂಬ ಜನಕ್ಕೆ ಡೌಟು, ಅಕ್ಕ ಹೆಂಗೆ ನೀವು 1 ರೂಪಾಯಿನೂ ಇಟ್ಕೊಂಡಿದ್ದೀರಾ, ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಂತ. ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ಗೈಸ್, ನನಗೆ ಆ್ಯಕ್ಚುಲಿ ಮನೆ ಕಟ್ಟಬೇಕು ಅನ್ನೋ ಉದ್ದೇಶ ಯಾವುದೂ ಇರಲಿಲ್ಲ. ಸೊ ನಾನು ಪ್ರೀವಿಯಸ್ ವ್ಲಾಗ್ಸ್ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನನ್ನ 2ನೇ ಮಗುವಿಗೆ ಪ್ರೆಗ್ನೆಂಟ್ ಇದ್ದಾಗ ಆ್ಯಕ್ಚುಲಿ ಮನೆ ಹುಡುಕ್ತಾ ಇದ್ದೆ. ಸಡನ್ನಾಗಿ ಓನರು ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು. ಬಟ್ ಮನೆ ಖಾಲಿ ಮಾಡಿ ಅಂತ ಹೇಳಿಲ್ಲ ಅವರು. ನಾವು ಫಸ್ಟ್ ಇದ್ದಿದ್ದು ಲೀಸಿಗಿದ್ವಿ. ಅವ್ರೇನು ನಮ್ಮ ಮನೆಗೆ ನಮಗೆ ಪ್ರೆಗ್ನೆಂಟ್ ಟೈಮಲ್ಲಿ ತುಂಬ ಜನನ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಕಾರ್ ಕೊಡಿ ಅಂತೆಲ್ಲ ಕೇಳಿದಾಗ ಟೈಮ್ಗೆ ಯಾರು 1 ದಿನ ಕೊಡೋರು, 2 ದಿನ ಕೊಡೋರು, 3ನೇ ಸತಿ ಕೀ ಎಲ್ಲೋ ಇಟ್ಬಿಟ್ಟಿದ್ದೀನಿ ಅನ್ನೋರು, ಅಥವಾ ಕೀ ಎಲ್ಲೋ ನಮ್ಮ ಯಜಮಾನ್ರು ಇಟ್ಟಿದ್ದಾರೆ ಅಂತ ಹೇಳೋರು, ಯಜಮಾನ್ರನ್ನ ಕೇಳಿದ್ರೆ ಹೆಂಡತಿ ಮೇಲೆ ಹೇಳೋರು, ಈ ಥರ ಎಲ್ಲ ಅವಮಾನ ಕಂಡಾಗ ಸೊ ಬೇಡ, ಯಾರನ್ನೂ ಕೇಳೋದು ಬೇಡ ಅಂತ ಹೇಳಿ ನಾವು ಕಾರ್ ತೊಗೊಂಡು ಬಂದ್ವಿ. ಆ ಕಾರ್ ತೊಗೊಂಡು ಬಂದಮೇಲೆ ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ, ಸೊ ಇಲ್ಲ ನಮಗೆ ಬಾಡಿಗೆ ಬೇಕು ಅಂತ ಹೇಳಿದ್ರು. ಬಟ್ ನಮಗೆ ಆ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಆಯಿತು. ಮನೆ ಖಾಲಿ ಮಾಡೋಣ ಅಂತ ಹೇಳಿದಾಗ 2-3 ಮನೆ ಇನ್ನೇನು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆವಾಗ ಅಕ್ಕಪಕ್ಕದಲ್ಲಿ ಜನ ಇದ್ದೇ ಇರ್ತಾರಲ್ಲ ಹೊಟ್ಟೆ ಕಿಚ್ಚಿಗೋಸ್ಕರ. ನಾನು ಅಂಗಡಿ ಇಟ್ಟಿರೋದ್ರಿಂದ ಇಲ್ಲೇ ಇದ್ಬಿಡ್ತಾಳೆ, ಅಂಗಡಿ ಖಾಲಿ ಮಾಡಿದ್ರೆ ನಮಗೆ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಅವರೆಲ್ಲ ಬೇಡ, ಕೊಡಬೇಡಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಅಂತೆಲ್ಲ ಹೇಳೋರು. ಅದರಲ್ಲೂ ಇನ್ನೇನು ಡೆಲಿವರಿ ಆಗೋ ಸ್ವಲ್ಪ ಮುಂಚೆಗೇ ಮಾಡಿಬಿಡೋಣ ಅಂಥೇಳಿ ಇನ್ನೊಂದು ಮನೆಗೆ ಹೋದಾಗ ಅವರು ಹಂಗೆ ಅವಮಾನ ಮಾಡಿದ್ರು. ಸರಿ ಇವಾಗ ಬೇಡ, ತಲೆ ಕೆಡಿಸ್ಕೊಂಬೇಡ, ಸದ್ಯಕ್ಕೆ ಬಾಡಿಗೆ ಕೊಟ್ಕೊಂಡು ಇಲ್ಲೇ ಇರೋಣ ಅಂಥೇಳಿ ಅಲ್ಲೇ ಇದ್ವಿ. ಅದಾದಮೇಲೆ ಡೆಲಿವರಿ ಆದಮೇಲೆ ಬಾಡಿಗೆ ಕೊಟ್ಕೊಂಡು ಹೋಗ್ತಿದ್ದಾಗ ನನಗೆ ಅನ್ನಿಸ್ತು, ಇಷ್ಟೊಂದು ಬಾಡಿಗೆ ಅಂದರೆ ಕಷ್ಟ ಆಗುತ್ತೆ ಲೋಕಿ ಈ ಟೈಮಲ್ಲಿ, ಬೇಡ ಅಂಥೇಳಿ ಮನೆ ಚೇಂಜ್ ಮಾಡೋಣ ಅಂತ ಹೇಳಿ ನೋಡಿದ್ವಿ. ಮನೆ ಚೇಂಜ್ ಮಾಡೋದಕ್ಕೆ ಇನ್ನೊಂದು ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ವ್ಯಾನ್ ಫೆಸಿಲಿಟೀಸ್ ಎಲ್ಲ ನಮಗೆ ಹಳ್ಳಿ ಕಡೆ ನಿಮಗೆ ಗೊತ್ತೇ ಇರುತ್ತೆ, ಎಲ್ಲ ಮೇನ್ ರೋಡಿಗೆ ಬರಲೇಬೇಕು. ಮೇನ್ ರೋಡಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಸಂದಿಲೆಲ್ಲ ಬರಲ್ಲ ಅಂದರು. ಮತ್ತು ಬೇರೆ ಕಡೆ ತುಂಬ ಹಿಂದೆ ಹೋದರೆ ಅಲ್ಲಿಂದ ಈ ಕಡೆ ನಾವು ವ್ಯಾನ್ ಬರೋದಕ್ಕೆ ಬರಬೇಕು ಅಂತ ಹೇಳಿದ್ರೆ ತುಂಬ ಹೊತ್ತು ನಡ್ಕೊಂಬರ್ಬೇಕಾಗತ್ತೆ. ನೀನು ಅವಾಗ ಬಾಣ್ತಿಯಾಗಿರ್ತೀಯ, ಈ ಟೈಮಲ್ಲೆಲ್ಲ ಬೇಡ ಅಂಥೇಳಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲೇ ಇರೋಣ ಅಂಥೇಳಿ, ಸರಿ ಬಿಡು ಯಾರು ಮನೆ ಕೇಳಿದ್ರು ಕೊಡ್ತಾಯಿಲ್ಲ, ಅವಮಾನ ಮಾಡ್ತಿದ್ದಾರೆ ಅಂಥೇಳಿ ಹತ್ಕೊಂಡು ಒಂದು ದಿವಸ ಫುಲ್ಲು ಸುಸ್ತಾದೆ ನಾನು. ಆಗ ಅಮ್ಮ, ಇಷ್ಟಕ್ಕೆ ಯಾಕೆ ಹಿಂಗೆ ಹತ್ಕೊಂಡು ಇಷ್ಟೊಂದು ಬೇಜಾರು ಮಾಡ್ಕೊತಿದ್ಯಾ, ಬೇಡ ಬಿಡು, ಅಷ್ಟು ನಿನಗೆ ಬೇಜಾರಾಗೋದಾದರೆ ನಾವೇ ಒಂದು ಮನೆ ಕಟ್ಟೋಣ. ನೀನು ಫಸ್ಟ್ ನೋಡಿದ ಮನೆ ನಾವು ಅದು 7 ಲಕ್ಷ ಅಂತಂದರು. 7 ಲಕ್ಷ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಅವರು ಕೊಡಲ್ಲ ಅಂತ ಹೇಳಿದ್ರು. ಅಡ್ವಾನ್ಸ್ ಇನ್ನೇನು ಬೆಳಗ್ಗೆ ಕೊಡಬೇಕು ಅಂತ ಹೇಳಿದಾಗ ಫೋನೇ ಎತ್ತಲಿಲ್ಲ, ಹಿಂಗೆಲ್ಲ ಮಾಡಿದ್ರು. ಸರಿ ಅವಾಗ ಅಮ್ಮ ಅನಿಸಿದ್ರು, ಯಾರಿಗೋ 7 ಲಕ್ಷ ಕೊಡೋ ಬದಲು ನಾವೇ ಒಂದು ಸಿಂಪಲ್ಲಾಗಿ ಒಂದು ಮನೆ ಕಟ್ಕೊಬಿಡು, ಬೇಕಾದರೆ ನೀನು ಪ್ಲಾಸ್ಟಿಂಗು ಮಾಡಬೇಡ, ಸುಮ್ಮನೆ ಒಂದು ಮನೆ ಕಟ್ಕೊಂಡು ಹೋಗಿರು, ನಿಂದೆ ಮನೆ ಅನ್ನಂಗಿರುತ್ತೆ, ಯಾವಾಗ ಆಗುತ್ತೋ ನಿನ್ಗೆ ಅವಾಗ ಮಾಡ್ಕೊಳೋವಂತೆ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ನನ್ನ ಬಾಣ್ತಿಲೇ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗನಿಗೆ ಆ್ಯಕ್ಚುಲಿ 9 ತಿಂಗಳು, ಒಂದು ವರ್ಷದ ಒಳಗಡೆ 9 ತಿಂಗಳು ಇನ್ನೂ ಆಗಿರಲಿಲ್ಲ.
ಸೊ ಬಾಣ್ತಿಲೇನೆ ಸ್ಟಾರ್ಟ್ ಮಾಡಿದ್ರು. ಬಾಣ್ತಿಲಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ನಾವೇನು ಅಂದ್ಕೊಂಡಿದ್ವಿ ಅಂತ ಹೇಳಿದ್ರೆ, ಲೀಸ್ಗಿದ್ದಿದ್ದು ನಾವು ಫಸ್ಟ್ ಮನೆ 3 ಲಕ್ಷ. ಆ 3 ಲಕ್ಷದಲ್ಲಿ ಅವರು 1 ಲಕ್ಷ ಅಡ್ವಾನ್ಸು ಅಂತ ಇಟ್ಕೊಂಡ್ರು, 2 ಲಕ್ಷ ನಮಗೆ ರಿಟರ್ನ್ ಕೊಟ್ಟರು. ಆ 2 ಲಕ್ಷ ರೂಪಾಯಿ ದುಡ್ಡಲ್ಲಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾವು ಫಸ್ಟು ಬೋರ್ ಕೊರೆಸ್ಬಿಡೋಣ. ಬೋರ್ ಕೊರೆಸೋ ಪ್ಲ್ಯಾನು ಇರಲಿಲ್ಲ ನಮಗೆ. ನೀರು ಬೇಕಲ್ವ, ನೀರು ಯಾರು ಕೊಡ್ತಾರೆ, ಸುಮ್ಮನೆ ಒಂದೊಂದು ಇದಕ್ಕೂ ಅಷ್ಟೊಂದು ಟ್ಯಾಂಕರ್ ದುಡ್ಡೆಲ್ಲ ಹೊಡ್ಸ್ಕೊಂಡು ಬಂದು ಬೋರ್ ಕೊರ್ಸೋಣ ಅಂಥೇಳಿ ಕೊರ್ಸ್ಕೊಂಡ್ವಿ. ಅದೇನೋ ಗೊತ್ತಿಲ್ಲ, ದೇವ್ರದ ಏನೋ ಇಲ್ವ, ದೇವ್ರಿಗೆ ನಮ್ಮ ಕಷ್ಟ ಅರ್ಥ ಆಯಿತೋ ಏನೋ ಅಂತ ಅನ್ನೋದೇ ಗೊತ್ತಿಲ್ಲ. ಬಟ್ ನೀರಂತೂ ನಮಗೆ ನಿಜವಾಗ್ಲೂ ತುಂಬ ಕಡಿಮೆಗೆ ಸಿಕ್ಬಿಡ್ತು. ಒಂದು 80 ಅಡಿ ಕೊರೆದಿದ್ದು ಅಷ್ಟೇ ನಾವು ಬಂದ್ಬಿಡ್ತು. ಬೋರೆಲ್ಲ ಹಾಕ್ಸೋದಕ್ಕೆ ನಮಗೆ ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಒಳಗಡೆ ಎಲ್ಲ ಮುಗಿದೋಯ್ತು. ಬೇರೆದಾದರೆ ಕೊರಿಯೋದಕ್ಕೆ ನೀರು ಸಿಕ್ಕಿಲ್ಲ ಅಂದರೆ 200 ಅಡಿ 300 ಅಡಿ ಹಿಂಗೆಲ್ಲ ಅಗಿತಾರೆ. ಬಟ್ ನಮ್ಗೆ ಅದೇನೋ ಗೊತ್ತಿಲ್ಲ, 80 ಅಡಿ ಕೊರೆದಿದ್ದ ತಕ್ಷಣ ಬೋರ್ ಸಿಕ್ತು. ನನಗಂತೂ ತುಂಬ ಖುಷಿ ಆಯಿತು. 1 ಲಕ್ಷದಲ್ಲಿ ಹೆಂಗೋ ಅದು ಆಯ್ತಲ್ಲ ಅಂಥೇಳಿ. 1 ಲಕ್ಷಕ್ಕೆ ಸದ್ಯಕ್ಕೆ ಪಿಲ್ಲರ್ ಹಾಕ್ಸೋದಕ್ಕೆ ಗುಂಡಿ ತಗ್ಸೋಣ. ಸೊ ಗುಂಡಿ ತೆಗ್ಸಿ ಫೌಂಡೇಶನ್ ಸ್ಟಾರ್ಟ್ ಮಾಡಿಬಿಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ. ಅದು ಸ್ಟಾರ್ಟ್ ಮಾಡ್ತಾ ಇನ್ನೊಂದು ನಮಗೆ ಒಂದು 3 ಲಕ್ಷದ ಒಂದು ಚೀಟಿ ಇತ್ತು. ಸೊ ಒಂದು 3 ಲಕ್ಷದ ಚೀಟಿ ಮತ್ತು ಇದರಲ್ಲಿ 1 ಲಕ್ಷ ಮಿಕ್ಕಿತ್ತಲ್ಲ, ಅದು ಒಂದು 5 ಲಕ್ಷದಲ್ಲಿ ಬೇಸ್ಮೆಂಟ್ ಮಾಡಿ ಮುಗಿಸ್ಕೊಂಡ್ವಿ. ಆ ಚೀಟಿ ದುಡ್ಡು ಅದೇನಿದೆ ಅದರಲ್ಲಿ ಬೇಸ್ಮೆಂಟ್ ಮಾಡಿ ಮುಗಿಸ್ಕೊಂಡ್ವಿ. ಅದಾದಮೇಲೆ ಹೆಂಗೆ ಅಮೌಂಟ್ ಅಡ್ಜಸ್ಟ್ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಯಾರೂ ನಂಬೋದೇ ಇಲ್ಲ. ಬಟ್ ತುಂಬ ಅಂದರೆ ತುಂಬ ಕಷ್ಟನೂ ಇತ್ತು. ಬಟ್ ಅದೇನೋ ದೇವ್ರ ದಯೆಯಿಂದ ಹಾಗಂಗೆ ಅಡ್ಜಸ್ಟ್ ಆಯಿತು. ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ನಾವು ಇರೋದಕ್ಕೊಂದು ಫ್ಲೋರ್ ಕಟ್ಕೊಳ್ಳೋಣ, ಅದು ನಾವು ಪ್ಲಾಸ್ಟಿಂಗ್ ಮಾಡ್ದಿರೇ ಮನೆಗೆ ಬಂದು ಸೇರ್ಕೋಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದು. ಆಮೇಲೆ ಸರಿ ಅಮ್ಮ ಸಹಾಯ ಮಾಡಿದ್ರು, ಅಮ್ಮ ಹೆಲ್ಪ್ ಮಾಡಿದ್ರು, ನೀನು ಇಷ್ಟೊಂದು ಇದು ಮಾಡ್ತಾ ಇದೆಯಲ್ಲ ಅಂಥೇಳಿ. ಅಮ್ಮ ಆದಮೇಲೆ ನಾವಿರೋದು 4 ಜನ ಅಕ್ಕ ತಂಗಿದಿರೋ, 4 ಜನ ಅಕ್ಕ ತಂಗಿದಿರೋ, ನಮ್ಮ ಭಾವಂದಿರು ಎಲ್ಲರೂ ಕೂಡ ಒಂದು ಅವ್ರವರು ಕೈಯಲ್ಲಾದಷ್ಟು ಎಲ್ಲರೂ 10 ಲಕ್ಷ 20 ಲಕ್ಷ ಈ ಥರ ಕೊಟ್ಟರು. ಇನ್ನು ಎಲ್ರದ್ದು ಸಾಲ ಅಂತೂ ಸಿಕ್ಕಾಪಟ್ಟೆ ಇದೆ ನಮ್ಮ ಮನೆ. ಈಗ ಟೋಟಲಾಗಿ ಹೇಳಬೇಕು ಅಂದರೆ ನಮ್ಮದು ಸಾಲನೇ ಏನಿಲ್ಲ ಅಂತ ಹೇಳಿದ್ರು 80 ಲಕ್ಷ ರೂಪಾಯಿ ನಮ್ಮ ಸಾಲನೇ ಇದೆ. ಬಟ್ ನಿಧಾನಕ್ಕೆ ತೀರಿಸ್ಕೋಬೇಕು. ಅಕ್ಕ ಫಸ್ಟ್ ಕೊಡೋಳು. ಅಕ್ಕ ಹೆಂಗೆ ಕೊಟ್ಲು ಅಂತ ಹೇಳಿದ್ರೆ ನೀವು ಅನ್ಬೋದು, ಸಿಸ್ಟರ್ ನಿಮಗೆ ಎಲ್ಲರೂ ಕ್ಯಾಶ್ ಇಟ್ಕೊಂಡಿದ್ರ ಅಷ್ಟು ಅಂತ. ಸೊ ಖಂಡಿತ ಯಾವುದೂ ಇಲ್ಲ. ಯಾವ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಈಗ ನನಗೆ ನಮ್ಮ ಎಕ್ಸಾಂಪಲು ನನ್ನ 2ನೇ ಅಕ್ಕ ಇದ್ಲು ಅಂತ ಅಂದ್ಕೊಳ್ಳಿ. 2ನೇ ಅಕ್ಕ ಒಂದು 3 ಲಕ್ಷದ್ದು 2 ಚೀಟಿ ಹಾಕ್ಕೊಂಡಿದ್ಲು ಅಂತ ಹೇಳಿದ್ರೆ, ಆ ಚೀಟಿನ ನಮಗೆ ಕೂಗಿ ಅವಳು ಕೊಟ್ಬಿಟ್ಲು ನಮಗೆ. ಬಟ್ ಚೀಟಿ ಅವಳು ಕಟ್ಕೊಂಡು ಹೋಗ್ತಾ ಇರ್ತಾಳೆ. ಆ ಚೀಟಿ ದುಡ್ಡನ್ನ ನಾನು ತೊಗೊಂಡಿದ್ದೀನಿ. ನಾನು ನಿಧಾನಕ್ಕೆ ಅವಳಿಗೆ ಆಮೇಲೆ ತೀರಿಸ್ಕೊಡ್ತೀನಿ. ಸೊ ಆ ದುಡ್ಡು ತೊಗೊಂಡು 6 ಲಕ್ಷ ತೊಗೊಂಬಂದು ಆ 6 ಲಕ್ಷ ಖರ್ಚು ಮಾಡೋವರೆಗೂ ಇನ್ನೊಂದು ಅಕ್ಕನಿಗೆ ನಾವು ಹೇಳ್ತಾ ಇದ್ವಿ. ಅವಳು ಏನು ಮಾಡಿದ್ಲು, ಅವಳು ಮತ್ತೆ ಹೊಸ ಚೀಟಿ ಹಾಕ್ಕೊಂಡು ಅವಳು ದುಡ್ದಿದ್ದ ದುಡ್ಡಲ್ಲಿ ಅವಳು ಚೀಟಿ ಪಾಡಿಗೆ ಅವಳು ಕಟ್ಕೊಂಡು ಹೋಗ್ತಾ ಇರ್ತಾಳೆ. ಬಟ್ ನಾವು ಕೂತ್ಕೊಂಡು ನಾವು ತೊಗೊಂಡಿದ್ದೀವಿ ಆ ಥರ. ಇನ್ನು ಆ ಅಕ್ಕ ಕೊಟ್ಟಿದ ತಕ್ಷಣ ಅವಳದು ಮುಗಿದ್ರೆ ಈ ಅಕ್ಕನ ದುಡ್ಡು. ಸೊ ಈ ಅಕ್ಕ ಕೊಟ್ಟಿದ್ದು ಈ ಅಕ್ಕ ಮುಗಿದ್ರೆ ನೆಕ್ಸ್ಟ್ ನನ್ನ ತಂಗಿ. ಸೊ ಇದರಲ್ಲಿ ನನ್ನ ತಂಗಿ ಪಾಠನೂ ತುಂಬಾ ಇದೆ. ನನ್ನ ತಂಗಿ ಹತ್ರನೂ ಕೂಡ ಅವಳಿಗೆ ಅಂತ ಅವಳು ದುಡ್ದಿರೋದು ಎಲ್ಲನೂ ಅಷ್ಟೇ. ಇನ್ನು ಅವಳ ಹತ್ರ ಅವಳು ಇಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಮ್ಮಮ್ಮ ಆದಮೇಲೆ ನಮ್ಮಪ್ಪ, ಈ ಥರ ಒಬ್ಬೊಬ್ಬರ ಹತ್ರ ಏನೇನೋ ಒಂದೊಂದು ಸ್ವಲ್ಪ ಇಸ್ಕೊಂಡು ಹತ್ವಿ. ಇನ್ನು ಲಾಸ್ಟ್ ಫೈನಲ್ ಮೂಮೆಂಟಲ್ಲಿ ನಮಗೆ ಒಂದು 15ರಿಂದ 20 ಲಕ್ಷ ರೂಪಾಯಿ ಶಾರ್ಟೇಜ್ ಬಂದಿತ್ತು. ಸೊ ಆ 15 ಲಕ್ಷ ರೂಪಾಯಿಗೆ ನಾವು ಸ್ವಲ್ಪ ಒಡವೆ ಇಟ್ಕೊಂಡಿದ್ದೀವಿ. ಇವಾಗೆಲ್ಲ ಚಿನ್ನ ಎಷ್ಟು ರೇಟ್ ಇದೆ, ಏನು ರೇಟ್ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಇನ್ನು 15ರಿಂದ 20 ಲಕ್ಷ ರೂಪಾಯಿಗೆ ಸೊ ನಾವೊಂದು ಸ್ವಲ್ಪ ಒಡವೆ ಕೂಡ ಇಟ್ಕೊಂಡಿದ್ದೀವಿ ಬ್ಯಾಂಕಲ್ಲಿ. ಅದು ಬ್ಯಾಂಕಲ್ಲಿ ಹೆಂಗೆ ಅಂತ ಹೇಳಿದ್ರೆ ಗೈಸ್, ಈಗ ಬೇರೆಯವ್ರ ಹತ್ರ ನಾವು ಇಂಟ್ರೆಸ್ಟಾಗಿ ತೊಗೊಳ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಏನಿಲ್ಲ ಅಂತ ಹೇಳಿದ್ರು ಕೂಡ ಒಂದು 2 ರೂಪಾಯಿ 3 ರೂಪಾಯಿ ಬಡ್ಡಿ ಕೊಟ್ಟೆ ತೊಗೊಳ್ತಾರೆ. ಬಟ್ ಇವ್ರ ಹತ್ರ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಜಮೀನು ಪೇಪರ್ ಏನಿರುತ್ತೆ ಆ ಜಮೀನು ಪೇಪರ್ ಇಟ್ಟು ಅದ್ರ ಮೇಲೆ 70 ಪೈಸೆ 80 ಪೈಸೆ ಬಡ್ಡಿ ಇರುತ್ತೆ. ಸೊ ಇವಾಗ ನಾವೇನಿಲ್ಲ ಅಂದರೂ 15 ಲಕ್ಷ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ 13,000 12,000 ರೂಪಾಯಿ 12,000 ಚಿಲ್ಲರೆ ನಮಗೆ ಈ ಥರ ಬಡ್ಡಿನೇ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಕಟ್ಕೊಂಡು ಹೋಗೋದು. ಬಟ್ ಇವಾಗ ಮತ್ತೆ ನಾವು ಹೊಸ ಚೀಟಿ ಹಾಕ್ಕೊಂಡು ಒಂದು ಸ್ವಲ್ಪ ಆದರೂ ಬ್ಯಾಂಕ್ ಅಮೌಂಟು ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನೀವು ಕೇಳ್ಬೋದು, ಈ ಥರ ಚೀಟಿ ಎಲ್ಲ ಎತ್ಕೊಂಡ್ಬಿಟ್ಟಿದ್ದೀರಾ, ಆ ಚೀಟಿ ಎತ್ಕೊಂಡ್ಮೇಲೆ ಹೆಂಗೆ ಕಟ್ತೀರಾ ಅಂತ ಕೇಳ್ಬೋದು. ಅವ್ರಿಗೆಲ್ಲ ಏನಂತ ಹೇಳಿದ್ರೆ, ಇವಾಗ ನಾನು ಅಂಗಡಿ ಇಟ್ಕೊಂಡಿದ್ದೀನಿ, ನಾನು ಅಂಗಡಿಲಿ ಅಷ್ಟೇ ಕಷ್ಟಪಡಬೇಕು, ಅಂಗಡಿಲೂ ದುಡಿಬೇಕು, ಮತ್ತು ನಮ್ಮ ಯಜಮಾನ್ರು ಬಂದು ಮರಿ ವ್ಯಾಪಾರ ಮಾಡೋದು. ಸೊ ಈಗ ಆಷಾಢ ಅಂಥೇಳಿ ಅವ್ರು ಹೋಗ್ತಾಯಿಲ್ಲ. ಇನ್ನು ಅವರು ಕೂಡ ಒಂದು ದಿನ ಒಂದು ಸಂತೆಗೆ ಹೋಗಬೇಕು ಅಂತ ಹೇಳಿದ್ರೆ 3 ದಿನ ನಿದ್ದೆ ಕೆಡಬೇಕು. ಅವ್ರಿಗೆ ಅದರಲ್ಲಿ ಎಷ್ಟು
ಆದಾಯ ಇದೆಯೋ ಅಷ್ಟೇ ಕಷ್ಟನೂ ಕೂಡ ಅವರು ಪಡಬೇಕು. ಯಾಕೆಂತ ಹೇಳಿದ್ರೆ ಕೆಲವೊಂದು ಸೀಸನ್ಗಳು ಬಂತು ಅಂದರೆ ಈ ಯುಗಾದಿ ಹಬ್ಬ, ಈ ದಸರಾ ಹಬ್ಬ ಇದೆಲ್ಲ ಬಂತು ಅಂತ ಹೇಳಿದರೆ ಅವರು ಮನೇಲೇ ಇರೋದಿಲ್ಲ, ಅಷ್ಟು ನಿದ್ದೆನೂ ಕೂಡ ಮಾಡಲ್ಲ. ಅಷ್ಟೊಂದು ಎಫರ್ಟ್ ಅವರು ಕೂಡ ಹಾಕ್ತಾ ಇರ್ತಾರೆ, ಅವರು ಕಷ್ಟ ಪಡ್ತಾ ಇರ್ತಾರೆ. ಇಬ್ಬರು ಕಷ್ಟಪಟ್ಟು ಸದ್ಯಕ್ಕೆ ಇಬ್ಬರೂ ಈಗ ಒಂದು ಎಲ್ಲ ಎಷ್ಟಿದೆ ಚೀಟಿಗಳು ಎಲ್ಲ ಬೇರೆಯವ್ರದ್ದು ಎಲ್ಲ ಕುಕ್ಕೊಂಬಿಟ್ಟಿದ್ದೀವಿ. ಆಮೇಲೆ ಅದರಲ್ಲೂ ಕೂಡ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ರ ಹತ್ರನೂ ಕೂಡ ಒಂದು 5-6 ಲಕ್ಷ ಇಸ್ಕೊಂಡಿದ್ವಿ. ಬಟ್ ಮೇಯ್ನ್ ಏನು ಅಂತ ಹೇಳಿದ್ರೆ ನಾವು ಇವಾಗ ಅವ್ರ ಮನೆ ಕಟ್ತಿದ್ದಾರೆ ಅಂತ ಹೇಳಿದಾಗ ನಾವು ಸಹಾಯ ಮಾಡೋ ಥರ ಇರಬೇಕು. ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಮನೆ ಕಟ್ಟೋ ಥರ ಸಹಾಯ ಮಾಡೋ ಫ್ರೆಂಡ್ಸ್ ಇರಬೇಕು. ನಮ್ಮ ಕಷ್ಟಕ್ಕಾಗಿದ್ದ ಫ್ರೆಂಡ್ಸು ಯಾರು ಬೇಡ ಅಂತ ಅನಿಸುತ್ತೆ ನನಗಂತೂ. ನನಗೆ ಈಗ ನನ್ನ ಫ್ಯಾಮಿಲಿ ಬಿಟ್ಟರೆ ನನಗಿನ್ಯಾರೂ ಆಗಿಲ್ಲ. ಲೋಕಿ ಫ್ರೆಂಡ್ಸು ಒಂದು 3 ಜನ ಈಗ ಒಬ್ಬರು 2 ಲಕ್ಷ ಕೊಟ್ಟಿದ್ದಾರೆ, ಒಬ್ಬರು 1 ಲಕ್ಷ ಕೊಟ್ಟಿದ್ದಾರೆ, ಇನ್ನೊಬ್ಬರು ಒಂದು ಚೀಟಿ ಬಿಟ್ಕೊಟ್ಟಿದ್ದಾರೆ. ಈ ಥರ ಆಲ್ಮೋಸ್ಟ್ ಎಲ್ಲರೂ ಅವ್ರ ಚೀಟಿ ಕಟ್ಕೊಳೋದು, ನಾವು ಚೀಟಿ ದುಡ್ಡು ಎತ್ಕೊಂಡಿರೋದು ಹಾಗೆ. ಬಟ್ ಯಾರಿಗೂ ನಾವು ಬ್ಯಾಂಕಲ್ಲಿ ಏನು ತೊಗೊಂಡಿದ್ದೀವಿ ಅದೊಂದಕ್ಕೆ ಬಡ್ಡಿ ಕಟ್ಟಬೇಕು ಅನ್ನೋದು ಬಿಟ್ಟರೆ, ಬಟ್ ಮಿಕ್ತವ್ರ ಹತ್ರ ಏನು ತೊಗೊಂಡಿದ್ದೀವಲ್ವ ಆ ಸಾಲ ಯಾವುದೂ ಇಲ್ಲ. ಬಟ್ ನಾವು ಅವ್ರಿಗೆ ರಿಫಂಡ್ ಮಾಡಬೇಕು ಬೇಗ ಬೇಗ. ಈಗ ನಾವು ಮನೆಗೆ ಬಂದಮೇಲೆ 2 ಮನೆಯೂ ಒಂದು 6-6 ಲಕ್ಷಕ್ಕೆ ಲೀಸ್ಗೆ ಹಾಕಿ ಒಬ್ರದ್ದು ತೀರಿಸ್ಕೊಂಡು ಬಂದಿದ್ದೀವಿ. 12 ಲಕ್ಷಕ್ಕೆ ಹಾಕಿದ್ದು 10 ಲಕ್ಷ ಒಬ್ಬೊಬ್ರ ಹತ್ರ ಏನು ಹಿಂಗೆ ಈಸ್ಕೊಂಡಿದ್ವಿ. ಅದರಲ್ಲಿ ನಾವು 6-6 ಲಕ್ಷ ಲೀಸ್ಗೆ ಹಾಕಿ ಒಬ್ರದ್ದು 10 ಲಕ್ಷ ತೀರಿಸಿ ಇನ್ನೊಂದು 2 ಲಕ್ಷ ಇದೆ. ಹಿಂಗೆ ಈ 2 ಲಕ್ಷನ ಈಗ ವ್ಯಾಪಾರಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಲೋಕಿ. ಇದರಲ್ಲಿ ಮತ್ತೆ ಚೀಟಿಗಳು ಹಾಕಿ ಇದರಲ್ಲಿ ಕಟ್ಟಿ ಇಬ್ಬರು ಒಂದೊಂದು ಚೀಟಿ ಹಾಕ್ಕೊಂಡು ವರ್ಷಕ್ಕೆ ಒಬ್ಬೊಬ್ಬರದು ಅಥವಾ 2 ವರ್ಷಕ್ಕೆ 3 ವರ್ಷಕ್ಕೆ ಒಬ್ಬೊಬ್ಬರದು ಹಿಂಗೆ ತೀರಿಸ್ಕೊಂಡು ಬರಬೇಕು. ಮೇನ್ ಈ ಥರ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಏನೋ ರಿಸ್ಕ್ ಇಲ್ದಿರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು. ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ಅಂದರೆ ಅವರು ತುಂಬ ದುಡ್ಡಲ್ಲಿರಬೇಕು ಅಂತಲ್ಲ, ಹೆಲ್ಪಿಂಗ್ ನೇಚರ್ ಇರೋರು. ಈಗ ಹೇಗೆ ನಮ್ಮ ಅಕ್ಕಂದಿರೋ ನನ್ನ ಭಾವಂದಿರೋ ಎಲ್ಲರೂ ಅವ್ರ ಚೀಟಿ ಕೂಕ್ಕೊಳ್ಳಿ ಅಂತ ಹೇಳಿರೋದು, ಅವ್ರ ಚೀಟಿನ ನಾನು ಕೂಕ್ಕೊಂಡು ಅವ್ರೊಂದು 3 ಲಕ್ಷದ್ದು ಒಂದು 5 ಲಕ್ಷದ ಚೀಟಿ 2 ಹಾಕ್ಕೊಂಡಿದ್ದಾರೆ ಅಂದರೆ 2 ಚೀಟಿ 10 ಲಕ್ಷಕ್ಕೆ ನಾನೇ ಕೂಕ್ಕೊಂಡಿದ್ದೀನಿ. ನಾನು ಕೂಗಿ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಅವ್ರ ಚೀಟಿ ಕಟ್ಕೊಂಡು ಹೋಗ್ತಾರೆ. ಬಟ್ ಅವ್ರಿಗೆ ನಾನು ದುಡ್ಡು ಕೊಡಬೇಕು. ಎಕ್ಸಾಂಪಲ್ ನಾನು ಈ ಥರ ಹೇಳ್ತಾ ಇರೋದು. ಅವ್ರ ಮನೇಲಿ ಎಲ್ಲ ನಮ್ಮ ಮನೇಲಿ ಎಲ್ರದ್ದು ನಾನು ಅದೇ ಮಾಡಿದ್ದೀನಿ. ನನ್ನ ಅಕ್ಕ ತಂಗಿದಿದ್ದು, ನಮ್ಮ ಅಮ್ಮಂದು, ನಮ್ಮ ಅಪ್ಪಂದು, ನನ್ನ ತಂಗಿದ್ದು ಎಲ್ಲರದ್ದು ನಾವು ತೊಗೊಂಡಿದ್ದೀವಿ. ಸೊ ಒಂದು ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಹೆಲ್ಪಿಂಗ್ ನೇಚರಾಗಿ ಚೆನ್ನಾಗಿದ್ದರೆ ನಿಜವಾಗ್ಲೂ ಮಾಡ್ಬೋದು. ಒಬ್ಬರೇ ಮಾಡೋದು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಒಬ್ಬರೇ ಮಾಡೋಕ್ಕೆ ಹೋದ್ರೂ ಕೂಡ ಸಾಧ್ಯ ಆಗಲ್ಲ. ಯಾಕೆಂತ ಹೇಳಿದ್ರೆ 1 ಫ್ಲೋರ್ ಕಷ್ಟಪಟ್ಟು ಮಾಡ್ಕೊಬೋದು. ಸೊ 4 ಫ್ಲೋರ್ ಈ ಥರ ಎಲ್ಲ ಕಟ್ತೀವಿ ಅಂತ ಹೇಳಿದಾಗ ಸಪೋರ್ಟ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಡ್ಡಿ ತಂದು ಆ ಬಡ್ಡಿ ಕಟ್ಟೋಕ್ಕಾಗ್ದಿರ ಮತ್ತು ಬಿಲ್ಡಿಂಗ್ಗಳು ಮಾರಿರೋದೇ ಸುಮಾರು ಉಂಟಿದೆ, ಎಷ್ಟೊಂದಿದೆ. ಯಾಕೆಂತ ಹೇಳಿದ್ರೆ ಬೇರೆಯವ್ರ ಹತ್ರ ನಾವು ಒಂದು 80 ಲಕ್ಷ ಸಾಲ ತರ್ತೀವಿ ಅಂತ ಹೇಳಿದ್ರೆ 80 ಲಕ್ಷಕ್ಕೆ ₹1 ಬಡ್ಡಿ ಹಾಕಿದ್ರೂ ಸಿಕ್ಕಾಪಟ್ಟೆ ಆಗೋಗುತ್ತೆ. ಆಗ ಏನಾಗುತ್ತೆ, ಮನೆ ಮಾರ್ಕೊಂಡೇ ಹೋಗಬೇಕಾಗತ್ತೆ. ಈ ಥರದ್ದು ನಮ್ಮ ಕಣ್ಮುಂದೆ ತುಂಬ ಅಂದರೆ ತುಂಬ ನಡೆದಿದೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರೋ ಸಪೋರ್ಟಿವ್ ಆಗಿ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಸೇರಿಕೊಂಡು ಈ ಥರ ಮಾಡ್ಬೋದು. ನೀವು ಅವ್ರು ಮಾಡಬೇಕಾದ್ರೆ ಅವ್ರಿಗೂ ಸಪೋರ್ಟ್ ಮಾಡಬೇಕು. ಈ ಥರ ನಮ್ಮ ಮನೇಲಿ ನಾವು ಇದೆ ಅಂತಲ್ಲ, ಯಾವುದೇ ಮಾಡಿದ್ರು ನಮ್ಮ ಅಕ್ಕ ತಂಗಿದಿರು ಗೊತ್ತಿಲ್ಲ, ಬೇರೆಯವ್ರಂತೂ ತುಂಬ ಕಣ್ಣು ಹಾಕ್ತಾರೆ ನಮ್ಮ ಅಕ್ಕ ತಂಗಿದಿರ ಮೇಲೆ. ನಾನು ಕೇಳ್ಕೊಳೋದಿಷ್ಟೇ, ನಮ್ಮ ಅಕ್ಕ ತಂಗಿದಿರ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ನಾವು ಏನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡ್ಕೋಬೇಕು ಅಂತ ಹೇಳಿದ್ರು ಅಷ್ಟೇ, ಒಬ್ಬರು ತೊಗೊಳ್ತಾರೆ ಅಂತ ಹೇಳಿದ್ರೆ ಅವಳ ಹತ್ರ ಇದ್ದರೆ ಅವಳು ನಮಗೆ ಕೊಡ್ತಾಳೆ, ನನ್ನ ಹತ್ರ ಇದ್ದರೆ ನಾವು ಅವಳಿಗೆ ಕೊಡ್ತೀವಿ. ಈ ಥರ 4 ಜನ ನಮ್ಗೆ ಏನು ಬೇಕೋ ನಾವು ಒಂದು ಬಾಂಡಿಂಗಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ನನಗೆ ಎಲ್ಲರೂ ಕೇಳ್ತಾ ಇದ್ದಿದ್ದು ಕಾಮನ್ ಕ್ವಶನ್ಸ್ ಅದೇ, ಸಿಸ್ಟರ್ ನೀವು ಹೆಂಗೆ 2 ವರ್ಷದಲ್ಲಿ 4 ಫ್ಲೋರ್ ಮನೆ ಕಟ್ಟಿದ್ರೆ, ನೀವು ಹೆಂಗೆ ಕಟ್ಟಿದ್ರೆ ನಮಗೂ ಹೇಳಿ ಅಂತ. ಬಟ್ ಇದೇ ರೀಸನ್ನು, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟು, ಹೊರಗಡೆ ಚೀಟಿಗಳೆಲ್ಲ ಹಾಕ್ಕೊಂಡು ಇದ್ರಲ್ಲಿ ತೊಗೊಂಡಿರೋದು. ನಾನು ಟೋಟಲಾಗಿ ಹೇಳಬೇಕು ಅಂತಂದರೆ ಫ್ಯಾಮಿಲಿ ಸಪೋರ್ಟ್ ಇಲ್ದಿರ ಮಾಡೋಕ್ಕಾಗ್ತಿರ್ಲಿಲ್ಲ. ಫ್ಯಾಮಿಲಿ ಸಪೋರ್ಟಿಂದನೇ ನಾವು ಮಾಡಿದ್ದು. ಸೊ ಎಲ್ಲ ಕ್ರೆಡಿಟ್ಸು ನಾನು ಜಾಸ್ತಿ ನನ್ನ ಫ್ಯಾಮಿಲಿಗೇನೋ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ನಿಮ್ಮ ಕ್ವಶನ್ಸ್ಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇನ್ನೇನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಗೈಸ್ ಎಲ್ಲರೂ.